ನಾನಿವತ್ತು ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಫಾರ್ ಅ ಚೇಂಜ್ ಇರಲಿ ಅಂತ ಹೇಳಿ ನಾನು ಮತ್ತು ನನ್ನ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಸೀರೀಸ್ನ ಮೊದಲನೇ ಸೀರೆ ಯಾವುದು ಅಂತ ಹೇಳೋದಾದರೆ ಈ ಸೀರೆ ನನ್ನ ಅಮ್ಮಂದು. ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಈ ಸೀರೆಗೆ 36 ವರ್ಷಗಳ ಇತಿಹಾಸ ಇದೆ. ಅಂದರೆ ಇದು ನಮ್ಮಮ್ಮನ ಮದುವೆ ಸೀರೆ. ಸೊ ಈ ಸೀರೆನ ಯೂಸ್ ಮಾಡಿಕೊಂಡು ನಾನು ಮತ್ತು ನನ್ನ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೊಂಥರ ಪ್ರೀಷಿಯಸ್ ಸ್ಯಾರಿ. ನನಗೆ ಇದರಲ್ಲಿ ತುಂಬಾ ಫೀಲಿಂಗ್ಸ್ ಇದೆ. ನಮ್ಮಮ್ಮ ಯಾವಾಗಲೂ ನನ್ನ ಜೊತೆಗೆ ಇರ್ತಾರೆ ಅನ್ನೋ ಫೀಲಿಂಗು. ಸೊ ಹಾಗಿದ್ರೆ ಮತ್ತೆ ತಡ, ಆಲ್ರೆಡಿ ಮೇಕಪ್ ಎಲ್ಲ ಮಾಡ್ಕೊಂಡಿದ್ದೀನಿ. ಗೆಟ್ ರೆಡಿ ವಿತ್ ಮೀ ಸೀರೀಸ್ನಲ್ಲಿ ನಾನು ಏನೇನು ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ಅಂತ ಹೇಳಿ ಆಲ್ರೆಡಿ ಹಾಕಿದ್ದೀನಿ ಆ್ಯಂಡ್ ಅದ್ರದ್ದು ಲಿಂಕ್ ಕೂಡ ಪ್ರೊವೈಡ್ ಮಾಡಿದ್ದೀನಿ. ಸೊ ಇವಾಗ ಇನ್ನೇನಿದ್ರು ಹೇರ್ ಸ್ಟೈಲ್ ಮಾಡ್ಕೋಬೇಕು, ದೆನ್ ಸೀರೆ ಉಟ್ಕೋಬೇಕು. ಸೊ ಹಾಗಿದ್ರೆ ಮತ್ತೆ ತಡ, ಹೇರ್ ಸ್ಟೈಲ್ ಮಾಡ್ಕೋತೀನಿ, ದೆನ್ ಸೀರೆ ಉಟ್ಕೊಂಡು ಯಾವ ರೀತಿ ಇದೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಸೊ ನನ್ನ ಕೂದಲು ಕರ್ಲಿ ಇರೋದ್ರಿಂದ ಇನ್ನು ಒದ್ದೆ ಕೂದಲಲ್ಲೇ ತಲೆ ಬಾಚ್ತಾ ಇದ್ದೀನಿ. ಬ್ಯಾಕ್ಗ್ರೌಂಡ್ ಡ್ರೆಸ್ಸಿಂಗ್ ಟೇಬಲ್ನ ಇಗ್ನೋರ್ ಮಾಡಿ, ತುಂಬ ಐಟಮ್ಸ್ ಇದೆ ಅದರಲ್ಲಿ. ಮಕ್ಳಿಗೆ ಸೇರಿರುವಂಥದ್ದು, ನಂದು ಆಯಿಲು, ಅದು ಇದು ಅಂತ ಹೇಳಿ ಏನೇನೋ ಇದೆ. ಸಿಂಪಲ್ ಹೇರ್ ಸ್ಟೈಲ್. ನಾನು ಜಾಸ್ತಿ ಎಲ್ಲ ಏನೂ ಮಾಡಲ್ಲ, ಬಿಕಾಸ್ ಕರ್ಲಿ ಹೇರ್ಸ್ ಇರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಸಿಂಪಲಾಗಿ ಕ್ಲಿಪ್. ಸೊ ಇದಾಗಿದೆ ನನ್ನ ಹೇರ್ ಸ್ಟೈಲು. ಸೊ ಇಲ್ಲಿ ನಾನಿಲ್ಲಿ ನನ್ನ ಹೇರ್ ಸ್ಟೈಲ್ ಓಕೆ, ಬಟ್ ಒಂದು ಸಜೆಷನ್ ಕೊಡ್ತೀನಿ. ನಿಮ್ಮೆಲ್ರಿಗೂ ಕಾಣಿಸ್ತಿರ್ಬೋದು ಗ್ರೇ ಹೇರ್ ಎಷ್ಟಿದೆ ಅಂತೇಳಿ. ನನಗೆ ಇದು ತುಂಬಾ ಅಜೀಬ್ ಫೀಲ್ ಆಗುತ್ತೆ. ಸೊ ನನ್ನ ಹೇರ್ ಸ್ಟೈಲ್ ಏನೋ ಕಂಪ್ಲೀಟ್ ಆಯಿತು, ಆದರೆ ಈ ಗ್ರೇ ಹೇರ್ಸಿಂದ ತುಂಬಾ ಒಂಥರ ಕಸಿ ಫೀಲ್ ಆಗುತ್ತೆ ನನಗೆ. ಯಾವುದೇ ಫಂಕ್ಷನಿಗೆ ಹೋಗಬೇಕು ಅಂದರೂ, ಎಲ್ಲೇ ಹೊರಗಡೆ ಹೋಗಬೇಕು ಅಂದರೂ ಈ ಗ್ರೇ ಹೇರ್ಸ್ ತುಂಬಾ ಟಾರ್ಚರ್ ಮಾಡುತ್ತೆ. ಸೊ ನಾನು ಈ ಗ್ರೇ ಹೇರ್ನ ಕವರಪ್ ಮಾಡೋದಕ್ಕೆ ಏನು ಮಾಡ್ತೀನಿ ಗೊತ್ತಾ? ಸೊ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ. ಇದು ಯಾವುದಪ್ಪ ಅಂದರೆ ಬೇರ್ ಅನಾಟಮಿ ಅವ್ರದ್ದು. ಸೊ ಇನ್ಸ್ಟೆಂಟ್ ಕಲರಪ್ ಪೌಡರು. ಸೊ ಇದನ್ನು ಇವಾಗ ಯಾವ ರೀತಿ ಯೂಸ್ ಮಾಡೋದು ಅಂತಲೂ ಕೂಡ ತೋರಿಸ್ತೀನಿ. ಸೊ ಬ್ಯಾಕ್ ಸೈಡಲ್ಲಿ ಈ ಥರ ಒಂದು ಪಫ್ ಇರುತ್ತೆ, ತಕ್ಕೋಬೇಕು. ಆ್ಯಂಡ್ ಈ ಥರ ಪೌಡರು ವಿತ್ ಮಿರರ್ ಕೊಟ್ಟಿದ್ದಾರೆ. ಸೊ ಈ ಪಫ್ನ ಯೂಸ್ ಮಾಡಿಕೊಂಡು ಈ ಥರ ಕಲರ್ ಅಪ್ ಮಾಡ್ಕೊಳ್ಳೋದು. ಸೊ ನೋಡಿದ್ರಲ್ಲ, ಇನ್ಸ್ಟೆಂಟಾಗಿ. ಯಾರಿಗೆ ಹೇರ್ ಕಲರ್ನ ಯೂಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ, ಪೂರ್ತಿ ಹೇರ್ ಕಲರ್ಸ್ ಎಲ್ಲ ಬರ್ತಿದೆಯಲ್ಲ ಇವಾಗ, ಆ ಥರ ಪೂರ್ತಿ ಹೇರ್ ಕಲರ್ನ ಯೂಸ್ ಮಾಡೋದಕ್ಕೆ ಇಷ್ಟ ಇಲ್ಲ, ಇನ್ಸ್ಟೆಂಟಾಗಿ ಅಷ್ಟೇ ಬ್ಲ್ಯಾಕ್ ಆಗಲಿ, ಇನ್ನು ಉಳಿದ ಟೈಮಲ್ಲಿ ನಾರ್ಮಲಾಗಿರಲಿ ಅಂತ ಅನ್ನೋರು ಈ ಥರ, ಅಂದರೆ ನನ್ನ ಥರ ಈ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಇದು ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲೂ ಇದೆ, ಬಟ್ ನನಗೆ ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿ ಅನ್ನಿಸ್ತು, ಈ ಕಂಪನಿ ಪ್ರಾಡಕ್ಟು. ಹಾಗಾಗಿ ಇದು ಯಾವುದೇ ರೀತಿ ಸ್ಪಾನ್ಸರ್ಡು ಅಲ್ಲ, ಪ್ರಮೋಷನ್ನು ಅಲ್ಲ. ನಂಗೆ ಯೂಸ್ ಮಾಡಿರೋದಕ್ಕೆ, ನನಗೆ ಚೆನ್ನಾಗಿ ಅನಿಸಿರೋದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿದ್ರಲ್ಲ ಗ್ರೇ ಹೇರ್ ಎಷ್ಟು ಬೇಗ ಇನ್ಸ್ಟೆಂಟಾಗಿ ಕವರ್ ಆಯಿತು ಅಂತೇಳಿ. ಸೊ ಇವಾಗ ನೋಡ್ತಾ ಇರ್ಬೋದು, ಹತ್ರಕ್ಕೆ ಬಂದು ಝೂಮಲ್ಲಿ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿ ಗ್ರೇ ಹೇರ್ ಕಾಣಿಸ್ತಾ ಇಲ್ಲ ಅಲ್ವಾ? ಸೊ ಇವಾಗ ನನ್ನ ಹೇರ್ ಸ್ಟೈಲ್ದು ಕಂಪ್ಲೀಟ್ ಲುಕ್ ಕಂಪ್ಲೀಟ್ ಆಯಿತು. ಸೊ ಇವಾಗ ಸೀರೆ ಹಾಕ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಯಾವ ರೀತಿ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಸೊ
ಇದು ನನ್ನ ಸೀರೆ ಉಟ್ಕೊಂಡಿರೋ ರೀತಿ. ಸೊ ಇದನ್ನು ಪೂರ್ತಿ ಲಾಸ್ಟಿಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಾವು ಹೆಣ್ಮಕ್ಳು ಸೀರೆ ಉಟ್ಕೋತು ಅಂತಂದರೆ ಫುಲ್ ಲುಕ್ ಕಂಪ್ಲೀಟ್ ಆಗಬೇಕು ಅಂತ ಅಂದರೆ ಮೇನ್ ಜ್ಯುವೆಲ್ರಿ ಹಾಕೋಬೇಕು. ಈ ಒಂದು ನೆಕ್ ಪೀಸ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಬಳೆ ಇಲ್ಲ ಅಂದರೆ ಹೇಗೆ ಅಲ್ವಾ? ಸೊ ನಾವು ಸೀರೆ ಉಟ್ಕೊಂಡು ಚೆನ್ನಾಗಿ ರೆಡಿ ಆಗ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ಕೈಗಳು ಕೂಡ ಚೆನ್ನಾಗಿ ಕಾಣಬೇಕು. ಸೊ ಬಳೆ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇದು ಇಲ್ಲದೇ ಹೆಣ್ಮಕ್ಳಿಗೆ ಯಾವುದೇ ಅಲಂಕಾರನೂ ಕಂಪ್ಲೀಟ್ ಆಗೋದಿಲ್ಲ. ಸೊ ಹೂವು. ಹೇಗೆ ಕಾಣ್ತಾ ಇದ್ದೀನಿ? ಸೊ ಹೇಗೆ ಕಾಣ್ತಾ ಇದ್ದೀನಿ? ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೀನಾ? ಒಂದು ಕಂಪ್ಲೀಟ್ ಲುಕ್ನ ನಿಮಗೆ ತೋರಿಸ್ತೀನಿ. ಸೊ ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.